ದಿಸ್ ಈಸ್ ಕಾಲ್ಡ್ ಡ್ರೈ ಕಿಚನ್. ಇಲ್ಲಿ ಏನು ಕಟ್ ಮಾಡೋದು ಹೆಚ್ಚೋದು ಇರಲ್ಲ. ದೆನ್ ಇದು ಕಿಚನ್ನೇ, ವಾರ್ಡ್ರೋಬಲ್ಲೇ ಫ್ರಿಡ್ಜ್ ಮಾಡೋಕ್ಕೆ ತುಂಬ ಫೇಮಸ್ ಕಂಪ್ನಿ. ಸೊ ಫ್ರಿಡ್ಜ್ ಅಂತ ಅನಿಸ್ಬಾರ್ದು, ವಾರ್ಡ್ರೋಬ್ ಒಳಗೆ ಫಿಕ್ಸ್ ಆಗಿರಲಿ. ಕಿಚನ್ ಅಂದರೆ ನೀವು ಬೇರೆ ಥರ ತಿಳ್ಕೊಬಾರ್ದು. ಇಡೀ ನಿಮ್ಮ ಜನರೇಷನ್ ಎಲ್ಲ ಪ್ರಿಪೇರ್ ಆಗದೆ ನಿಮ್ಮ ಮನೇಲಿ, ಅಡುಗೆ ಮನೆಯಲ್ಲಿ. ಭಾರತೀಯ ಆಹಾರ ಪದ್ಧತಿ ಏನಿದೆ, ಎಷ್ಟು ಉನ್ನತ ಸ್ಥಿತಿಲಿ ನಾವಿದ್ದೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಯಾವಾಗ ಈ ಉತ್ಪನ್ನಗಳ ಜೊತೆ ಒಂದು ರೀಫೈನ್ಡ್ ಆಯಿಲ್ನ ಮಿಕ್ಸ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವೋ, ಈ ಎಲ್ಲ ಮೆಡಿಸನ್ಗಳು ಪಾಯ್ಸನ್ ಆಗೋಕ್ಕೆ ಶುರುವಾಯಿತು. ಅದು ನಾವು ತಿಂತಿರೋ ಎಣ್ಣೆ ಎಷ್ಟು ಪಾಯ್ಸನ್ ಇದೆ ಅಂತ. ಈ ಸೂರ್ಯಕಾಂತಿ ಎಣ್ಣೆ ಅಂತ ಇವತ್ತೇನು ಭೂಮಿ ಮೇಲೆ ಮಾಡ್ತಾ ಇದ್ದಾರಲ್ಲ, ಆ ರೇಟಿಗೆ ಸೂರ್ಯಕಾಂತಿ ಎಣ್ಣೆ ಕೊಡೋಕ್ಕಾಗಲ್ಲ. ಇಡೀ ಭೂಮಿ ಮೇಲೆ ಕರಿಲಿಕ್ಕೆ, ಡೀಪ್ ಫ್ರೈ ಮಾಡಲಿಕ್ಕೆ ಸೂಟಬಲ್ ಇರೋ ಒಂದೇ ಒಂದು ಪ್ರಾಡಕ್ಟ್ ಅಂದರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಯಾಕೆ ಅಂದರೆ 142 ಡಿಗ್ರಿಗೇ ಇವಾಪ್ರೇಷನ್ ಆಗೋಗುತ್ತೆ. ಅಂದರೆ ಎಣ್ಣೆ ವಿಷ ಆಗೋದಕ್ಕಿಂತ ಮುಂಚೆ ಆವಿ ಆಗೋ ಅಮೃತ ಅದು. ಸ್ನೇಹಿತರೆ, ನಾವು ಇಷ್ಟು ದಿನ ಕೊಬ್ಬರಿ ಎಣ್ಣೆಗೂ ತೆಂಗಿನ ಎಣ್ಣೆಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ಹೇಳಿದ್ರೆ ನಾನು ಏನು ಯೂಸ್ ಮಾಡ್ತೇನೆ ಕೊಕೊನಟ್ ಆಯಿಲ್ ಅಂತ, ಅದು ಯೂಸ್ ಮಾಡ್ತಾ ಇದ್ದೀವಿ ನಾವು ಕೊಬ್ಬರಿ ಎಣ್ಣೆ. ನಾವು ಎಲ್ಲ ಮಾಡಿ ಇಟ್ಟಿದ್ದೀರಾ? ರೆಡಿ ಇದೆ ಮೇಡಮ್. ಅಂದರೆ ಪಡ್ಡಿ ಎಲ್ಲ ರೆಡಿ ಆಗಿದೆಯಾ? 10 ನಿಮಿಷಕ್ಕೆ ರೆಡಿ ಆಗುತ್ತೆ. ಹೆಂಗೆ ಸರ್? ಹೇಳ್ತೀನಿ ಮೇಡಮ್. ಓಕೆ, ಎಸ್. ಇದೆಲ್ಲ ಏನಿದೆ, ಯಾವುದು ಆರ್ಡಿನರಿ ಇಡ್ಲಿ ಅಲ್ಲ, ಆರ್ಡಿನರಿ ಬೋಂಡ ಅಲ್ಲ, ಆರ್ಡಿನರಿ ಕಿಚಡಿ ಅಲ್ಲ. ದಿಸ್ ಇಸ್ ನಾಟ್ ಎ ಆರ್ಡಿನರಿ. ನಾವು ತಿಂತಾ ಇರೋ ಅಕ್ಕಿ ಥರ ಇದೆ, ಅದು ಅಕ್ಕಿ ಅಲ್ಲ. ನಾವು ತಿಂತಾ ಇರೋ ಗೋಧಿ ಥರ ಇದೆ, ಅದು ಗೋಧಿ ಅಲ್ಲ. ಯಾಕೆ? ಲಕ್ಷಾಂತರ ವರ್ಷದಿಂದ ಬಂದಿದ್ದ ತಳಿನ ಇವ್ರು ಅಭಿವೃದ್ಧಿ ಪಡಿಸ್ಬಿಟ್ರು. ಇವರ ಗದ್ದೆನಲ್ಲಿ ಹುಳುಗಳು ಬೀಳ್ತಾ ಇತ್ತು, ರೈತರಿಗೆ ತೊಂದರೆ ಆಗ್ತಿತ್ತು. ಇವ್ರೇನು ಮಾಡಿದ್ರು, ಯಾವುದೇ ಕೀಟಗಳು ಹುಳುಗಳು ತೊಂದರೆ ಆಗದೆ ಇರತಕ್ಕಂಥ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ರು. ಆದರೆ ನಿಮ್ಮ ಹೊಟ್ಟೆ ಒಳಗೆ ಬ್ಯಾಕ್ಟೀರಿಯಾ ಇದ್ವಲ್ಲ, ಆ ಬ್ಯಾಕ್ಟೀರಿಯಾಗಳು ಸತ್ತೋದು. ಒಂದನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್. ಇದನ್ನು ನಮ್ಗೆ ಇದ್ದಿದ್ದು ಪ್ರಿಸರ್ವೇಟಿವ್ಸ್ ಹಾಕಬಾರ್ದು ಅಂತಂದರೆ ಮಾಯಿಶ್ಚರು ಮತ್ತು ಗಾಳಿ ಒಳಗೆ ಹೋಗಬಾರ್ದು. ಇದು ಒಂದು ನ್ಯೂ ಟೆಕ್ನಾಲಜಿ. ಅಂದರೆ ಪ್ಯಾಕಿಂಗಲ್ಲೂ ಕೂಡ ಅಷ್ಟು ಕೇರ್ ತೊಗೊಂಡ್ವಿ. ಯಾಕೆಂದರೆ 129 ರೂಪಾಯಿಗೆ ಒಂದು ಮನೆಯಲ್ಲಿ 4 ಜನ ಇದನ್ನು ತಿನ್ನಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಅದರಲ್ಲೇ ದೇವರ ಹುಡುಕು, ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಸರ್, ಇವಾಗ ಲಿವಿಂಗ್ ಏರಿಯಾ ನೋಡಾಯ್ತು, ಕಿಚನ್ ಹೇಗೆ ಸೆಟಪ್ ಮಾಡಿದ್ದೀರಾ ಸರ್? ಇಲ್ಲಿ ಬಂದರೆ ಲೈಟಿಂಗ್ಸು ಅಟ್ರಾಕ್ಟಿವ್ ಆಗಿ ಕೊಟ್ಟಿದ್ದೀರಾ. ಇದು ಡ್ರೈ ಕಿಚನ್ ಮೇಡಮ್. ಏನು ಡ್ರೈ ಕಿಚನ್? ಡ್ರೈ ಕಿಚನ್ ಏನು ಸರ್ ಅದು ಕಾನ್ಸೆಪ್ಟ್? ಡ್ರೈ ಅಂತ ಹೇಳಿದ್ರೆ ಡ್ರೈ ಬೇರೆ ವೆಟ್ ಬೇರೆ ಬರುತ್ತೆ ಕಿಚನಲ್ಲಿ. ಅಂದರೆ ಇಲ್ಲಿ ತುಂಬ ಬೇರೆ ಥರ, ಅಂದರೆ ನಿಮಗೆ ಎಲೆಕ್ಟ್ರಿಕ್ ಓವನ್ಸ್ ಇರುತ್ತೆ, ಗ್ರಿಲ್ಲರ್ಸ್ ಇರುತ್ತೆ, ಸೊ ಫ್ರಿಡ್ಜ್ ಇರುತ್ತೆ, ಕ್ರಾಕರೀಸ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ ಡ್ರೈ ಕಿಚನ್. ಇಲ್ಲಿ ಏನು ಕಟ್ ಮಾಡೋದು ಹೆಚ್ಚೋದು ಇರಲ್ಲ. ದೆನ್ ಇದು ಕಿಚನ್ನೇ, ಬಟ್ ಇಲ್ಲಿ ಏನು ಗಲೀಜಾಗಲ್ಲ. ದಿಸ್ ಈಸ್ ಕಾಲ್ಡ್ ಡ್ರೈ ಕಿಚನ್. ತೋರಿಸಿ ಸರ್ ಇವಾಗ. ಸೊ ಕ್ರಾಕರೀಸಲ್ಲಿ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂತಹ ಬೇರೆ ಬೇರೆದು ಏನೇನಿರುತ್ತೆ, ಡ್ರೈ ಫ್ರೂಟ್ಸು, ಅದು ಇದು ಗ್ಲಾಸಸ್ ಎಲ್ಲ ಇಟ್ಕೋತಾರೆ. ಆ್ಯಂಡ್ ಇಲ್ಲೊಂದು ರೆಫ್ರಿಜಿರೇಟರ್ ಇರುತ್ತೆ. ಸೊ ಆವನ್ ಇದೆ, ಗ್ರಿಲ್ಲರ್ಸ್ ಇದೆ, ಸೊ ಫ್ರೂಟ್ಸ್ನ ಇಟ್ಕೊಳಕ್ಕೆ. ಆ್ಯಂಡ್ ಸ್ಟವ್ಸ್, ದಿಸ್ ಇಸ್ ಅ ಥಿಂಗ್. ಇಲ್ಲೆಲ್ಲ ಫುಲ್ ಸೆಟಪ್ ಆಗಿದೆ ಸರ್. ಮತ್ತೆ ಅಡುಗೆ ಎಲ್ಲಿ ಮಾಡ್ತೀರಾ ಸರ್? ಒಳಗೆ ಇನ್ನೊಂದು ವೆಟ್ ಕಿಚನ್ ಇದೆ, ಬನ್ನಿ ಮೇಡಮ್. ಸರ್ ಯಾವುದು ಸರ್ ಬ್ರ್ಯಾಂಡ್? ಹೇಗೆ? ಇಟ್ಸ್ ಮೂಡಾ ಫ್ರಮ್ ಜರ್ಮನ್ ಬ್ರ್ಯಾಂಡ್ ಇದು. ಇವರ ಎಕ್ಸ್ಪೆಷಲಿ ಫಾರ್ ವಾರ್ಡ್ರೋಬಲ್ಲೇ ಫ್ರಿಡ್ಜ್ ಮಾಡೋಕ್ಕೆ ತುಂಬ ಫೇಮಸ್ ಕಂಪ್ನಿ. ಸೊ ಫ್ರಿಡ್ಜ್ ಅಂತ ಅನಿಸ್ಬಾರ್ದು, ವಾರ್ಡ್ರೋಬ್ ಒಳಗೆ ಫಿಕ್ಸ್ ಆಗಿರಲಿ. ಅಂದ್ರೆ ಇದು ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಪ್ಲಾನ್ ಮಾಡ್ಕೊಂಡು ಮಾಡಬೇಕು. 100% ಅದಕ್ಕೆ ವೈರಿಂಗ್ ಎಲ್ಲ ಮತ್ತೆ ಹಂಗೆ ಬರಬೇಕಲ್ಲ. ಓಕೆ, ಇಲ್ಲ ನನ್ನ ತಂದು ಫಿಟ್ಟಿಂಗ್ ಮಾಡೋಕ್ಕಾಗಲ್ಲ. ಓಕೆ, ಇದೆಲ್ಲ ಓವೆನ್ ಎಲ್ಲ ಯೂಸ್ ಮಾಡ್ತೀರಾ ಸರ್ ನೀವು? ಮಾಡ್ತಾರೆ, ಮಕ್ಳುಗಳು ಬಂದರೆ. ಅದು ನನ್ನ ಮಗಳಿಗಂತೂ ಈ ಥರದೆಲ್ಲ ತುಂಬ ಇಷ್ಟ. ಗ್ರಿಲ್ಸ್ ಮಾಡೋದು, ಅದನ್ನ ಬೇರೆ ಥರ ಮಾಡೋದು ತುಂಬ ಚೆನ್ನಾಗೆಲ್ಲ ಮಾಡ್ಕೊಂಡು ತಿಂತಿರ್ತಾರೆ, ನಮಗೂ ತಿನ್ನಿಸ್ತಾರೆ. ಇದು ನಿಮ್ಮದೇ ಪ್ಲಾನು? 100%. ಬೋತ್ ನೀಲಾ ಅವ್ರದ್ದು. ಅವರು ಕಿಚನ್ಗೆ ನನಗೇನು ಅಷ್ಟು ಐಡಿಯಾ ಇರಲ್ವಲ್ಲ, ನಾವು ಆ ಕಡೆ ಪಾರ್ಟ್ ತೊಗೊಂಡ್ರೆ ನನಗೆ ಕಿಚನ್ 2 ಬೇಕು ಅಂತ ಅವರೇ ಇದನ್ನ ಪರ್ಟಿಕ್ಯುಲರ್ ಆಗಿ ಮಾಡಿ. 2 ಹಂಗಾರೆ ಇನ್ನೊಂದು ಕಿಚನ್ ಎಲ್ಲಿ? ಓಕೆ. ಓ, ಇದು ಆಕ್ಚುಲ್ ಕಿಚನ್ ಹಾಗಾದ್ರೆ. ದಿಸ್ ಈಸ್ ಆಕ್ಚುಲ್ ಕಿಚನ್. ವಾವ್ 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 ವಾವ್. ಇಲ್ಲಿ ಅಡುಗೆ ಮಾಡ್ತೀರಾ ಅಥವಾ ಹೇಗೆ? ಏನು ನನಗೆ ಗೊತ್ತಾಗ್ತಾ ಇಲ್ಲ. 100% ಅಡುಗೆ ಮಾಡ್ತೀವಿ. ಇಷ್ಟು ನೀಟಾಗಿದೆಯಲ್ಲ ಸರ್? ಮೇಂಟೆನೆನ್ಸ್ ಚೆನ್ನಾಗಿ ಮಾಡ್ಕೋತಾರೆ. ನಾನೊಂದು ಮಾತನ್ನ ಹೇಳ್ತೀನಿ, ಕಿಚನ್ ಅಂದರೆ ನೀವು ಬೇರೆ ಥರ ತಿಳ್ಕೊಬಾರ್ದು. ಇಡೀ ನಿಮ್ಮ ಜನರೇಷನ್, ನಿಮ್ಮ ಮಗ, ನಿಮ್ಮ ಮುಂದಿನ ಜನ್ಮ, ಅಂದರೆ ಮುಂದಿನ ಜನರೇಷನ್ ಅಂತ ಏನು ಕರಿತೀವಿ, ಎಲ್ಲ ಪ್ರಿಪೇರ್ ಆಗೋದೆ ನಿಮ್ಮ ಮನೇಲಿ, ಅಡುಗೆ ಮನೆಯಲ್ಲಿ. ನಿಮ್ಮ ಮನೆಯವರ ಆರೋಗ್ಯ, ಪೂರ್ತಿ ನಮ್ಮ ಆಲೋಚನೆಗಳು ಈ ಪ್ರಿಪೇರ್ ಆಗೋ ಜಾಗ ಹೆಂಗೆಂಗೋ ಇರಬಾರ್ದು ಅಂತ ನಮ್ಮದು ಪ್ಲ್ಯಾನ್ ಇತ್ತು. ಯಾಕೆಂದರೆ ದ ಫುಡ್ ಈಸ್ ದ ಮೆಡಿಸನ್. ಆ ಫುಡ್ನ ಪ್ರಿಪೇರ್ ಮಾಡೋ ಜಾಗ ಹೇಗಿರ್ಬೇಕು ಫಸ್ಟ್. ಸೊ ಹಾಗಾಗಿ ಈ ಕಿಚನನ್ನು ಇಷ್ಟು ಡೀಟೇಲ್ಡ್ ಆಗಿ ನೀಲಾ ಅದನ್ನು ಪ್ರಿಪೇರ್ ಮಾಡಿಸ್ಕೊಂಡು. ಓಕೆ, ಏನು ಸರ್ ಕೆಲವೊಂದು ಐಟಮ್ಗಳೆಲ್ಲ ಹೊರಗಡೆ ಇಟ್ಟಿದ್ದೀರಾ? ಏನಾದ್ರು ನನ್ನ ಕೈಲಿ ಅಡುಗೆ ಮಾಡಬೇಕು ಅಂತ ಏನಾರು ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಆ ಥರ ಎಲ್ಲ ಮಾಡಿಬಿಡಿ ಸರ್. ಯಾಕೆಂದರೆ ನಾನು ಅಡುಗೆಲಿ ಅಷ್ಟಕ್ಕಷ್ಟೇ. ನೋಡಿ, ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ,
ಭಾರತೀಯ ಆಹಾರ ಪದ್ಧತಿ ಏನಿದೆ ಎಷ್ಟು ಉನ್ನತ ಸ್ಥಿತಿಲಿ ನಾವಿದ್ದೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ಏನೇನಿದೆ ಒಂದೊಂದನ್ನು ನೀವು ಸಂಬಾರ್ ಬೀಜ ನೋಡಿ, ಅದರಲ್ಲೇ ಒಂದು ಆಯುರ್ವೇದಿಕ್ ಪ್ರಾಪರ್ಟೀಸ್ ಇದೆ, ಮೆಂತೆನಲ್ಲಿ ಒಂದಿದೆ, ಬೆಳ್ಳುಳ್ಳಿನಲ್ಲಿ. ಇದನ್ನು ನಾವೀಗ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ಒಂದೊಂದರಲ್ಲೂ ಕೂಡ ಒಂದೊಂದು ಅದ್ಭುತವಾದಂಥ ಶಕ್ತಿ ಇದೆ. ಇಷ್ಟೊಂದು ಒಳ್ಳೆ ಉತ್ಪನ್ನಗಳನ್ನ, ಇದರಲ್ಲಿ ಒಂದೊಂದು ಮೆಡಿಸನ್ ಇರ್ತಕ್ಕಂಥ ಉತ್ಪನ್ನನ ನಾವು ಡೈಲಿ ತಿಂತಾ ಇದ್ವಿ. ಯಾವಾಗ ಈ ಉತ್ಪನ್ನಗಳ ಜೊತೆ ಒಂದು ರೀಫೈನ್ಡ್ ಆಯಿಲ್ನ ಮಿಕ್ಸ್ ಮಾಡಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ವೋ ಈ ಎಲ್ಲ ಮೆಡಿಸನ್ಗಳು ಪಾಯ್ಸನ್ ಆಗೋಕ್ಕೆ ಶುರುವಾಯಿತು. ನಿಮಗೆ ನಾನೀಗೊಂದು ವೀಕ್ಷಕರ ಗಮನಕ್ಕೆ ತರ್ತೀನಿ. ನೀವು ತಿಂತಾ ಇರೋ ಎಣ್ಣೆ ಪಾಯ್ಸನ್ ಅಂತಂದರೆ ಟೆಸ್ಟ್ ಮಾಡ್ಕೊಳೋದು ಹೇಗೆ, ಇದೊಂದು ವಿಚಾರ ಬರುತ್ತೆ. ಕೆಲವೊಬ್ಬರು ಮೀಡಿಯಾದಲ್ಲಿ ಪಾಪ ತುಂಬ ಕಷ್ಟಪಟ್ಟು ಒಂದು ಕಡೆ ಏನೋ ರೈಡ್ ಮಾಡ್ತಾರೆ, ಒಂದು ರೀಫೈನ್ಡ್ ಆಯಿಲ್ ಮಾಡ್ತಿದ್ದ ಜಾಗದಲ್ಲಿ. ಅವ್ರು ಹೇಳ್ತಾರೆ ಇಂಡಿಯಾದಲ್ಲಿ ಆಯಿಲ್ ಚೆಕ್ ಮಾಡೋಕ್ಕೆ ಲ್ಯಾಬೇ ಇರಲಿಲ್ಲ, ನಾನು ಜಪಾನಿಗೆ ಕಳಿಸ್ತೆ ಅಂತ. ಪರ್ಟಿಕ್ಯುಲರ್ ಅವ್ರ ನೇಮ್ ತೊಗೊಳಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಅವ್ರ ಇಂಟರ್ವ್ಯೂ ನಾವು ನೋಡಿದ್ವಿ. ನಿಜ ಇದ್ದರೂ ಇರ್ಬೋದು, ಬಟ್ ನಾವು ಮನೆಗಳಲ್ಲೇ ಚೆಕ್ ಮಾಡ್ಕೊತಿರ್ಬೋದು ನಾವು ತಿಂತಿರೋ ಎಣ್ಣೆ ಎಷ್ಟು ಪಾಯ್ಸನ್ ಇದೆ ಅಂತ. ಹಂಗಾರೆ ಇವಾಗ ಲೈವ್ ಚೆಕ್ ಮಾಡ್ಬೋದಾ? 100% ನಾನು ಹೇಳ್ತೀನಿ, ಎಕ್ಸ್ಪೆರಿಮೆಂಟ್ ನೀವು ಮಾಡಿ. ಯಾಕೆಂದ್ರೆ ನಮ್ಮ ಮನೇಲಿ ರೀಫೈನ್ಡ್ ಆಯಿಲ್ ಇಲ್ಲ, ನಾವು ಬಳಸಲ್ಲ. ಹೆಂಗೆ ಏಜ್ ರಿವರ್ಸ್ ಮಾಡಿದ್ವಿ ಅಂತ ನೀವು ನಮ್ಮನ್ನು ಕೇಳಿದ್ರೆ, ವೈ ಬಿಕಾಸ್ ವಿ ಡೋಂಟ್ ಯೂಸ್ ದಟ್. ರೀಫೈನ್ಡ್ ಆಯಿಲಿಗೆ ನಮ್ಮ ಮನೇಲಿ ಎಂಟ್ರಿ ಇಲ್ಲ. ಟೆಸ್ಟ್ ಮಾಡೋಕ್ಕೆ ನಾನು ಹೇಳ್ತೀನಿ, ಅವರವರು ವೀಕ್ಷಕರು ಅವ್ರವ್ರ ಮನೇಲಿ ಅವರೇ ಮಾಡಲಿ. ಏನು ಸರ್ ಮೆಥಡ್? ನಂಬರ್ 1, ವಾಟ್ರಿಗೆ ಒಂದು ಬಾಯ್ಲಿಂಗ್ ಲೆವೆಲ್ ಅಂತಿದೆ. ಎಷ್ಟಿದೆ? 100 ಡಿಗ್ರಿ ಕಾದ್ರೆ ನೀರು ಇವಾಪರೇಷನ್ ಆಗೋಗುತ್ತೆ. ಅದೇ ಥರ ಈ ಸೂರ್ಯಕಾಂತಿ ಎಣ್ಣೆ ಅಂತ ಇವತ್ತೇನು ಭೂಮಿ ಮೇಲೆ ಮಾಡ್ತಾ ಇದ್ದಾರಲ್ಲ, ಆ ರೇಟಿಗೆ ಸೂರ್ಯಕಾಂತಿ ಎಣ್ಣೆ ಕೊಡೋಕ್ಕಾಗಲ್ಲ. ಯಾಕೆಂದರೆ ಸೂರ್ಯಕಾಂತಿ ರೇಟ್ಗೂ ಆ ಎಣ್ಣೆ ರೇಟ್ಗೂ ತಾಳೆ ಹಾಕಿ ನೋಡಿದ್ರೆ 800 ರೂಪಾಯಿಗೆ ಮಾರಬೇಕು ಸೂರ್ಯಕಾಂತಿ ಎಣ್ಣೆ. ಬಟ್ ಇವ್ರು ಹೆಂಗೆ ಕೊಡ್ತಾರೆ ಅಷ್ಟು ಕಡಿಮೆ ರೇಟ್ಗೆ? ಜನ ಇದನ್ನು ಯೋಚನೆ ಮಾಡೋವಷ್ಟು ಪರಿಸ್ಥಿತಿಲಿ ಯಾರೂ ಇಲ್ಲ. ಯಾಕೆ? ಸಿಗ್ತಾ ಇದೆ ಬಳಸಬೇಕು. ಬಟ್ ಬಳಸೋದ್ರಿಂದ ನಿಮ್ಮ ಕಿಚನ್, ನಿಮ್ಮ ಫ್ಯೂಚರ್ನ, ನಿಮ್ಮ ಜನರೇಷನ್ ರೆಡಿ ಮಾಡ್ತಕ್ಕಂಥ ಕಿಚನ್ ಪಾಯ್ಸನ್ ಆಯ್ತಂದರೆ ನೀವೇನು ಮಾಡಿದ್ರೂ ವ್ಯರ್ಥ. ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್, ಎಷ್ಟು ಗೋಲ್ಡ್, ಎಷ್ಟು ಕಾರ್, ಎಷ್ಟು ಸೈಟ್ ಇದ್ರೂ ವೇಸ್ಟ್. ಕಿಚನನ್ನು ಮೊದಲು ಹೆಲ್ತಿಯಾಗಿ ಇಟ್ಕೊಳ್ಳಿ. ವಾಟ್ರಿಗೆ ಹೆಂಗೆ ಬಾಯ್ಲಿಂಗ್ ಲೆವೆಲ್ ಇರುತ್ತೋ ಅದೇ ಥರ ಸನ್ಫ್ಲವರ್ ಆಯಿಲ್ಗೆ 183 ಡಿಗ್ರಿಗೆ ಅದು ಇವಾಪ್ರೇಷನ್ ಆಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ಮನೇಲಿರೋ ಎಣ್ಣೆನ ಒಂದು ಬಾಂಡ್ಲಿಗೆ ಹಾಕ್ಬಿಟ್ಟು ಫ್ಯಾನ್ಗೆ ಹಾಕಿಡಿ, 300 ಡಿಗ್ರಿಗಾದರೂ ಅದು ಆವಿ ಆಗಲ್ಲ. ಯಾಕೆಂದರೆ ಅದು ಸೂರ್ಯಕಾಂತಿ ಎಣ್ಣೆನೇ ಅಲ್ಲ. ಅದು ವಿಜ್ಞಾನ ಏನು ಹೇಳುತ್ತೆ, 150 ಡಿಗ್ರಿ ಮೇಲೆ ಯಾವ ಎಣ್ಣೆ ಕಾಯುತ್ತೋ ಆ ಎಣ್ಣೆನಲ್ಲಿ ಯಾವ ಆಹಾರ ಪದಾರ್ಥ ನೀವು ಕರಿತೀರೋ ಆ ಕರೆದಂಥ ಆಹಾರ ಪದಾರ್ಥ ವಿಷ ಆಗುತ್ತೆ, ಅದು ಟಾಕ್ಸಿಕ್ ಆಗುತ್ತೆ 150 ಡಿಗ್ರಿ ಮೇಲೆ. ನೀವು ಪ್ರಶ್ನೆ ಕೇಳ್ಬೋದು, ಸರ್ ಹಂಗಾರೆ ಕರ್ದಿದ್ದ ಫುಡ್ ತಿನ್ನಲೇಬಾರ್ದಾ? ಕರ್ದಿದ್ದ ಫುಡ್ ಹಂಗಾರೆ ನಮ್ಮ ಕ್ರೇವಿಂಗ್ಸ್ ನಾವು ಹೆಂಗೆ ಕಂಟ್ರೋಲ್ ಮಾಡ್ಕೊಳೋದು? ಇಡೀ ಭೂಮಿ ಮೇಲೆ ಕರಿಲಿಕ್ಕೆ, ಡೀಪ್ ಫ್ರೈ ಮಾಡಲಿಕ್ಕೆ ಸೂಟಬಲ್ ಇರೋ ಒಂದೇ ಒಂದು ಪ್ರಾಡಕ್ಟ್ ಅಂದರೆ ಅದು ವರ್ಜಿನ್ ಕೊಕೊನಟ್ ಆಯಿಲ್. ಯಾಕೆ ಅಂದರೆ 142 ಡಿಗ್ರಿಗೇ ಇವಾಪ್ರೇಷನ್ ಆಗೋಗುತ್ತೆ. ಅಂದರೆ ಎಣ್ಣೆ ವಿಷ ಆಗೋದಕ್ಕಿಂತ ಮುಂಚೆ ಆವಿ ಆಗೋ ಅಮೃತ. ಅದು ಟಾಕ್ಸಿಕ್ ಆಗಲ್ಲ. ಟಾಕ್ಸಿಕ್ ಆಗೋ ತನಕ ಎಣ್ಣೆನೇ ಇರಲ್ಲ. ಅಂದರೆ ತುಂಬ ಕಡಿಮೆ ಹಿಟ್ಟಲ್ಲಿ ಫುಡ್ಡನ್ನು ಡೀಪ್ ಫ್ರೈ ಮಾಡೋವಷ್ಟು ಶಕ್ತಿ ಇರುತ್ತೆ. ಸೊ ಫಸ್ಟ್ ಥಿಂಗ್, ಮಕ್ಕಳಿಗೆ ಅವಾಯ್ಡ್ ಮಾಡಬೇಡಿ. ಬೋಂಡಾ, ಬಜ್ಜಿ ಇಟ್ಸ್ ಗುಡ್, ಕೊಡಿ. ಯಾಕೆಂದರೆ ಬೋಂಡಾದಲ್ಲಿ ಏನು ಹಾಕ್ತೀವಿ? ಕಡಲೆ ಹಿಟ್ಟು ಹಾಕ್ತೀವಿ, ಈರುಳ್ಳಿ ಹಾಕ್ತೀವಿ, ಕರಿಬೇವಿನ ಸೊಪ್ಪು ಹಾಕ್ತೀವಿ, ಪ್ರತಿಯೊಂದು ಇದರಲ್ಲಿರೋ ಐಟಮ್ಸ್ ಹಾಕಿರ್ತೀವಿ. ಆ್ಯಂಡ್ ಅದಕ್ಕೊಂದು ಆಯಿಲ್ ಹಾಕೋದನ್ನ ಪಾಯ್ಸನ್ ಮಾಡಬೇಡಿ, ಬದಲಿಗೆ ಉಲ್ಟಾ ಮಾಡಿ. ಯಾಕೆ ನೀವು ಕಡಲೆ ಹಿಟ್ಟು ಎಷ್ಟು ತಿಂತೀರಾ ನಿಮ್ಮ ಮಸಲ್ಸ್ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ನಾವು ತುಂಬ ತಿಂತೀವಿ ಕಡಲೆ ಹಿಟ್ಟು. ನಮ್ಮ ಮನೆಯಲ್ಲಿ ಕಡಲೆ ಹಿಟ್ಟು, ಅಕ್ಕಿ ಎಷ್ಟು ತಿಂತೀವೋ ರಾಗಿ ಅಷ್ಟೇ ಪ್ರಮಾಣದ ಕಡಲೆ ಹಿಟ್ಟನ್ನ ನಾವು ತಿಂತೀವಿ. ಯಾಕೆಂದರೆ ಇಟ್ಸ್ ಅ ಪ್ರೋಟೀನ್ ಸೋರ್ಸ್. ನಾವು ವೆಜಿಟೇರಿಯನ್ಸಿಗಿರೋದು ಪ್ರೋಟೀನ್ ಸೋರ್ಸೇ ಅದು. ಸೊ ಈ ಪಾಯ್ಸನನ್ನು ಅವಾಯ್ಡ್ ಮಾಡಿ. ಫಸ್ಟ್ ಟೆಸ್ಟ್ ಆಯಿತಾ? ಎರಡನೇ ಟೆಸ್ಟ್, ನೀವು ಮನೇಲಿ ಅಡುಗೆ ಮಾಡ್ತೀರಲ್ಲ, ನನಗೊಂದು ತುಂಬ ಕಾಮಿಡಿ ಆಗ್ತಿರುತ್ತೆ. ಬಿಸಿ ಬಿಸಿ ಇದೆ ಜಲ್ದಿ ತಿನ್ಬಾ ಅಂತ ಕರಿತೀರ. ಯಾಕೆ? ಅಂದರೆ ಬಿಸಿ ಟೇಸ್ಟ್ ಜಾಸ್ತಿ ಇರುತ್ತೆ ಅಂತ. ನನಗೊಂದು ಅರ್ಥ ಆಗ್ತಾ ಇಲ್ಲ. ಮೇಲ್ಗಡೆ ತಣ್ಣಗಾದ್ಮೇಲೆ ಆ ತಿನ್ನೋಕ್ಕೆ ಆಹಾರ ಯೋಗ್ಯವಾಗಿಲ್ಲ ಅಂದಮೇಲೆ ಅದು ಹೊಟ್ಟೆ ಒಳಗೆ ಹೋದ್ಮೇಲೆ ತಣ್ಣಗಾದಾಗಲೂ ಅಲ್ಲಿ ತೊಂದರೆ ಕೊಡುತ್ತಲ್ವ ಮೇಡಮ್? ಸಿಂಪಲ್. ಇದು ಹೆಂಗಿದೆ ಕಾನ್ಸೆಪ್ಟ್ ಅಂತಂದರೆ, ಯಾವುದಾದ್ರೂ ಒಂದು ಹುಡುಗಿಗೆ ತುಂಬ ಚೆನ್ನಾಗಿ ಮೇಕಪ್ ಮಾಡಿ ಮದುವೆ ಮಾಡಿಬಿಟ್ರೆ ಆ ಮೇಕಪ್ ಪರ್ಮನೆಂಟ್ ಇರೋಲ್ಲ. ಅವಳು ತೊಳ್ಕೊಳ್ಳೇಬೇಕು, ಅದು ಹೋಗುತ್ತೆ. ದಿನ ನಾವು ರಿಯಲ್ ಫೇಸ್ ನೋಡಬೇಕು. ಅದೇ ಥರ ಬಿಸಿ ಬಿಸಿ ತಿನ್ನು ಅದು ಸೈಂಟಿಫಿಕ್ ಅಲ್ಲ ಮೇಡಮ್. ಮನೇಲಿ ಮಾಡ್ಬಿಟ್ಟು ಮಕ್ಳಿಗೆ ಕಳಿಸ್ತೀರಾ, ಆ ಮಕ್ಕಳು ಫುಡ್ ತಿನ್ನೋಕ್ಕಾಗ್ತಿಲ್ಲ. ನಮ್ಮ ಚೈಲ್ಡ್ಹುಡ್ ಸ್ವಲ್ಪ ನೆನಪಿಸ್ಕೊಳ್ಳಿ. ಇಷ್ಟು ಅನ್ನನ ನಾವು ಬಿಟ್ಟು ಬರ್ತಾ ಇರಲಿಲ್ಲ. ನಮ್ಮ ಫುಡ್ ಸಾಕಾಗ್ದಲೆ ಪಕ್ಕದವ್ರ ಫುಡ್ನ ಇಸ್ಕೊಂಡು ತಿಂತಿದ್ವಿ. ಈಗಿನ ಮಕ್ಳು ಹಂಗಲ್ಲ, ಫುಡ್ ತಿನ್ನಲ್ಲ, ಎಲ್ಲ ತಾಂಡೋಗಿ ಡಸ್ಟ್ಬಿನ್ಗೆ ಹಾಕಿ ಬರ್ತಾರೆ. ಯಾಕೆ? ಆ ಫುಡ್ ತಣ್ಣಗಾದ್ಮೇಲೆ ತಿನ್ನೋಕ್ಕಾಗ್ತಾ ಇಲ್ಲ. ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ಅಡುಗೆ ಮಾಡಿ ಮೇಡಮ್, ಈಗ ಬೆಳಿಗ್ಗೆ ಮಾಡಿದ ಫುಡ್ಡು ಮಧ್ಯಾಹ್ನ ಇನ್ನೂ ಟೇಸ್ಟ್ ಆಗಿರುತ್ತೆ. ಈಗ ನಿಮಗೆ ಟೇಸ್ಟ್ ಮಾಡ್ತೀವಿ. ಬೆಳಗ್ಗೆ ಪಲಾವ್ ಇದೆ, ಈಗ ತಿನ್ನಿ ನೀವು. ಆ್ಯಂಡ್ ಆ ಪಲಾವ್ನ
ಸಂಜೆಗೆ ತಿನ್ನಿ ಇನ್ನೂ ಚೆನ್ನಾಗಿರುತ್ತೆ. ಮಿಕ್ತ ಪಲಾವು ಫ್ರಿಜ್ಗೆ ಇಡಬೇಡಿ, ಹಂಗೆ ಇಡಿ. ಮಾರನೇ ದಿನ ಬೆಳಿಗ್ಗೆ ಆದರೂ ಅಳಸಲ್ಲ. ಯಾಕೆಂದರೆ ಆ್ಯಂಟಿ ಫಂಗಲ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ವೈರಲ್ ಪ್ರಾಪರ್ಟಿ ಹೊಂದಿರೋ ಈ ವರ್ಜಿನ್ ಕೊಕೊನಟ್ ಆಯಿಲಿಂದ ನೀವೇನು ಅಡುಗೆ ಮಾಡಿದ್ರೂ ಅಡುಗೆನ ಕೆಡಕ್ಕೆ ಬಿಡಲ್ಲ. ಅಡುಗೆನೇ ಕೆಡದೇ ಇದ್ದಾಗ ನಮ್ಮ ಹೊಟ್ಟೆ ಕೆಡೋ ಚಾನ್ಸಸ್ಸೇ ಇಲ್ಲ. ಗ್ಯಾಸ್ಟ್ರೈಟಿಸ್ ಅಂತಾರೆ, ಸುಸ್ತು ಅಂತಾರೆ, ಗಟ್ ಪ್ರಾಬ್ಲಮ್ ಅಂತಾರೆ, ಮಲಬದ್ಧತೆ ಅಂತಾರೆ. ಹೋಗಿಸ್ಬೇಕಾ? ವರ್ಜಿನ್ ಕೊಕೊನಟ್ ಆಯಿಲ್ ನಿಮ್ಮ ಮನೇಲಿ ಮೊದಲು ಕಿಚನಿಗೆ ತೊಗೊಳ್ಳಿ. 3ನೇ ಟೆಸ್ಟ್. ಇದನ್ನು ಕೇಳಿದ್ರೆ ನೀವು ಎದುರೇ ಬಿಡ್ತೀರಾ. ಎಣ್ಣೆ ಇರೋದು ತುಕ್ಕು ಹೋಗ್ಸಕ್ಕೋ ತುಕ್ಕು ಬರ್ಸಕ್ಕೋ? ರಸ್ಟ್ ಹೋಗೋಕ್ಕೆ ತಾನೇ ಇರೋದು. ಸಿಂಪಲ್. ನಿಮ್ಮ ಮನೇಲಿ ಎಲ್ಲೆಲ್ಲಿ ರಿಫೈನ್ಡ್ ಆಯಿಲ್ ಬಳಸ್ತಾ ಇದ್ದೀರಾ, ಒಂದು ಸ್ಟೀಲ್ ಪಾತ್ರೆಯಲ್ಲಿ ಅದನ್ನ 1 ತಿಂಗಳು ಬಳಸೋಕ್ಕೆ ಸ್ಟಾರ್ಟ್ ಆಗಿ ಆ ಸ್ಟೀಲ್ ಪಾತ್ರೆ ಮತ್ತೆ ಉಪಯೋಗಿಸೋಕ್ಕೆ ಬರಲ್ಲ. ಆ ಸ್ಟೀಲ್ ಪಾತ್ರೆಗೆ ಅಷ್ಟು ಡ್ಯಾಮೇಜ್ ಮಾಡುತ್ತೆ ಆ ಎಣ್ಣೆಯ ಮೇಲೆ ನಮ್ಮ ಈ ಇಂಟೆಸ್ಟೈನ್ ಕತೆ ಏನಾಗ್ಬೋದು ಮೇಡಮ್ ಅದನ್ನ ತಿಂದು? ಬಿಕಾಸ್ ಆಫ್ ದಿಸ್ ಈಸ್ ಆಲ್ ಕೆಮಿಕಲಿ ಪ್ರೋಸೆಸ್ಡ್ ಒಂದು ವ್ಯವಸ್ಥೆ ಇದರಿಂದ ಕೆಲಸ ಮಾಡ್ತಾ ಇದೆ. ಜಸ್ಟ್ ಆ ಒಂದು ಆಯಿಲ್ನ ಕಂಟಾಮಿನೇಟ್ ಮಾಡಿದ್ರೆ ನಮ್ಮ ಆಹಾರ ಪದ್ಧತಿಲಿ ಇರ್ತಕ್ಕಂಥ ಇಡೀ ಬ್ರಿಟಿಷರು, ಡಚ್ಚರು, ಫ್ರೆಂಚರು ಫೈಟ್ ಮಾಡಿದ್ದು ಇದೇ ಮಸಾಲೆಗೋಸ್ಕರ ಫೈಟ್ ಮಾಡಿದ್ರು. ಏನಕ್ಕೆ ಮೇಡಮ್ ಯುದ್ಧಕ್ಕೆ ಬಂದಿದ್ದವರು? ಭಾರತದಲ್ಲಿ ಈ ಮಸಾಲೆ ಪದಾರ್ಥಗಳು ಸಿಕ್ಕಿದೆ. ಇಂಥ ಮೆಡಿಸನ್ಸ್ನ ನಾವು ಮಾಡ್ತಿದ್ದವರು ಇವತ್ತು ಪಾಯ್ಸನ್ ಇದೊಂದನ್ನು ಮಾಡಿದ್ರೆ ಸಾಕು, ಇವೆಲ್ಲ ಪಾಯ್ಸನ್ ಆಗುತ್ತೆ. ಸೊ ದಟ್ಸ್ ಅ ಥಿಂಗ್. ನಾವು ಈ ವರ್ಜಿನ್ ಕೊಕೊನಟ್ ಆಯಿಲ್ನ ನಮ್ಮ ಮನೆಗೆ ತಗೊಂಡು ಹೋದರೆ, ನಮ್ಮ ಕಿಚನ್ಗೆ ಹಾಕಿದ್ರೆ, ಯುವರ್ ಕಿಚನ್ ವಿಲ್ ಬಿಕಮ್ ವೆರಿ ಹೆಲ್ದಿಯರ್ ಕಿಚನ್. ನಿಮ್ಮ ಮಕ್ಕಳು ಶಾರ್ಪ್ ಆಗ್ತಾರೆ, ವಯಸ್ಸಾದವ್ರಿಗೆ ತುಂಬ ಶಕ್ತಿ ಬರುತ್ತೆ, ಹೆಣ್ಣುಮಕ್ಳಲ್ಲಿರೋ ಪ್ರಾಬ್ಲಮ್ಸ್ಗಳು ಅವಾಯ್ಡ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಈಸ್ ನಿಮ್ಮ ಕಿಚನ್ ಕಂಪ್ಲೀಟ್ ಆಗಬೇಕಾ, ವರ್ಜಿನ್ ಕೊಕೊನಟ್ ಆಯಿಲ್ ಮನೇಲಿರಬೇಕು. ಓಕೆ, ಅಂದರೆ ನೀವು ಹೇಳಿದಲ್ಲ ಇದಿರೋದು ಈ ರೀತಿ ಔಟ್ಲುಕ್ ಬರುತ್ತೆ ಒಳಗಡೆ. ಎಸ್, ಈ ಥರ ಕಾಣುತ್ತೆ. ನಮ್ಮ ಮನೆಯಲ್ಲಿ ಇದನ್ನು ಬಗ್ಸಕ್ಕೆ ಹಾಕ್ಕೊಳಕ್ಕೆ ಈಸಿ ಆಗಲಿ ಅಂತೇಳಿ ಇದೆ ಪರ್ಚೇಸ್ಡ್. ಓಕೆ, ನಾನು ಕೊಬ್ಬರಿ ಎಣ್ಣೆ ನೋಡಿದ್ನಲ್ಲ, ತೆಂಗಿನ ಎಣ್ಣೆ ಯಾವ ರೀತಿ ಬರುತ್ತೆ ಅಂತ ಇವಾಗ ಗೊತ್ತಾಯ್ತು. 100%. ಟೆಂಪರೇಚರ್ ಜಾಸ್ತಿ ಇದ್ದಾಗ ನೀರ್ ತರ ಇರುತ್ತೆ, ಟೆಂಪರೇಚರ್ ಕಮ್ಮಿ ಆಗ್ತಾ ಬರುತ್ತೆ, ಅದು ಈ ತರ ವೈಟ್ ಫಾರ್ಮ್ ಪ್ಯೂರ್ ನೀರ್ ತರನೇ, ವಾಟರ್ ಹೇಗಿರುತ್ತೆ ಅದೇ ತರ ಬರುತ್ತೆ. 100%. ಸ್ನೇಹಿತರೆ, ನಾವು ಇಷ್ಟು ದಿನ ಕೊಬ್ಬರಿ ಎಣ್ಣೆಗೂ ತೆಂಗಿನ ಎಣ್ಣೆಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇರಲಿಲ್ಲ. ಯಾರು ಕೇಳಿದ್ರೆ ನಾನು ಏನು ಯೂಸ್ ಮಾಡ್ತೀನಿ ಕೊಕೊನಟ್ ಆಯಿಲ್ ಅಂತ, ಅದು ಯೂಸ್ ಮಾಡ್ತಾ ಇದ್ದಿದ್ದು ನಾವು ಕೊಬ್ಬರಿ ಎಣ್ಣೆ. ಅರೆ ತೆಂಗಿನ ಎಣ್ಣೆ ಇಲ್ಲಿದೆ ನೋಡಿ, ಪ್ಯೂರ್ ವರ್ಜಿನ್ ಕೊಕೊನಟ್ ಆಯಿಲ್. ಇವಾಗ ಗೊತ್ತಾಯ್ತು ಅಂದ್ಕೊಳ್ತೀನಿ. ನೀವು ಸರಣಿ ಕಾರ್ಯಕ್ರಮ ನೋಡಿದರೆ ಗುರುಲಿಂಗಯ್ಯ ಸರ್ ಅವ್ರದ್ದು ತೆಂಗಿನ ಎಣ್ಣೆಗೂ ಕೊಬ್ಬರಿ ಎಣ್ಣೆಗೂ ಏನು ವ್ಯತ್ಯಾಸ ಇದೆ, ಮತ್ತು ಏನೆಲ್ಲ ಸಾಮರ್ಥ್ಯ ಸಿಗುತ್ತೆ ಇದನ್ನು ತಿಂದರೆ, ಏನೆಲ್ಲ ಇದನ್ನು ಮಾರ್ನಿಂಗ್ ಆಗಿರ್ಬೋದು ಅಡುಗೆಯಲ್ಲಿ ಬಳಸೋದ್ರಿಂದ ಹಿಡಿದು A to Z ಈ ಕೊಕೊನಟ್ ಆಯಿಲ್ನ ಬಳಸಿದರೆ ಏನೆಲ್ಲ ನಮ್ಮ ಬಾಡಿಗೆ ಬೇಕಾದಂತಹ ಬೆನಿಫಿಟ್ ಸಿಗುತ್ತೆ ಅಂಥೇಳಿ ಕಂಪ್ಲೀಟಾಗಿ ಗೊತ್ತಾಯ್ತು ಅಂದ್ಕೊಳ್ತೀನಿ. ನನಗೆ ಗೊತ್ತಿರಲಿಲ್ಲ ನೋಡಿ ಕೊಬ್ಬರಿ ಎಣ್ಣೆ ಯಾವುದು ತೆಂಗಿನ ಎಣ್ಣೆ ಯಾವುದು ಅಂತ ಹೇಳಿ. ಎಷ್ಟೋ ಜನ ಇದೇ ರೀತಿಯಾಗಿ ನಾನು ತೆಂಗಿನ ಎಣ್ಣೆ ತೊಗೊಬಂದೆ ಅಂತ ಹೇಳ್ತಾರೆ, ಅದು ನೋಡಿದರೆ ಕೊಬ್ಬರಿ ಎಣ್ಣೆ ಆಗಿರುತ್ತೆ. ನಿಮಗೂ ಏನಾದರೂ ವರ್ಜಿನ್ ಕೊಕೊನಟ್ ಆಯಿಲ್ ಬೇಕು ಅಂತ ಹೇಳಿದರೆ ಕೇರಾಮೃತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಿಗುತ್ತೆ ನೋಡಿ. ಸರ್, ನೀವು ಇಷ್ಟೊಂದು ಹೆಲ್ತ್ ಬಗ್ಗೆ ಎಲ್ಲ ಇದೆಲ್ಲ ಮಾತಾಡ್ತಾ ಇದ್ದೀರಲ್ಲ, ನನಗೊಂದು ಕ್ಯೂರಿಯಾಸಿಟಿ ಇದೆ. ನಿಮ್ಮ ಕಿಚನ್ನ ಹೇಗೆ ಸೆಟಪ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಓಪನ್ ಮಾಡಿ ಸರ್, ಒಂದು ತೋರಿಸಿ. ಎಸ್ ಸರ್, ಎಲ್ಲ ಜಾಸ್ತಿ ಸ್ಟೀಲೇ, ಎಲ್ಲ ಸ್ಟೀಲೇ. ನೀವು ಎಕ್ಕಡೆ ನೋಡಿದ್ರು ಸ್ಟೀಲೇ. ಅವ್ರಿಗೆ ಏನೇನು ಬೇಕು ಎಲ್ಲ. ಓಕೆ, ಬರ್ಕೊಂಡಿದ್ದೀರಾ? ಪಡ್ಡು, ಇಡ್ಲಿ, ಉಪ್ಪಿಟ್ಟು, ದೋಸೆ, ಬೋಂಡ, ಕಿಚಡಿ. ಎಸ್ ಎಸ್, ದಟ್ಸ್ ಎ ಗುಡ್ ಥಿಂಗ್. ನಾವು ಎಲ್ಲ ಮಾಡಿ ಇಟ್ಟಿದ್ದೀರಾ? ರೆಡಿ ಇದೆ ಮೇಡಮ್. ಅಂದ್ರೆ ಪಡ್ಡು ಎಲ್ಲ ರೆಡಿ ಆಗಿದೆಯಾ? 10 ನಿಮಿಷಕ್ಕೆ ರೆಡಿ ಆಗುತ್ತೆ. ಹೆಂಗೆ ಸರ್? ಹೇಳ್ತೀನಿ ಮೇಡಮ್. ಓಕೆ. ಎಸ್, ಇದೆಲ್ಲ ಏನಿದೆ ಯಾವುದು ಆರ್ಡಿನರಿ ಇಡ್ಲಿ ಅಲ್ಲ, ಆರ್ಡಿನರಿ ಬೋಂಡ ಅಲ್ಲ, ಆರ್ಡಿನರಿ ಕಿಚಡಿ ಅಲ್ಲ. ದಿಸ್ ಇಸ್ ನಾಟ್ ಎ ಆರ್ಡಿನರಿ, ದಿಟ್ ಈಸ್ ಆಲ್ ಆರ್ ದ ಮಿಲೆಟ್ಸ್. ಓ, ಸಿರಿಧಾನ್ಯಗಳು. ಓ, ತೆಂಗಿನ ಎಣ್ಣೆಯವ್ರು ಸಿರಿಧಾನ್ಯಕ್ಕೂ ಬಂದಿರಾ ಸರ್? ಪಿರಮಿಡ್ನ ಟಾಪಲ್ಲಿ ಇದ್ವಿ, ಈಗ ಬಾಟಮಿಗೆ ಬಂದ್ಬಿಟ್ವಿ. ಮತ್ತೆ ಬಾಟಮ್ ಅಂತ ಅಂದರೆ ಬೇಸ್ಮೆಂಟ್ ಅಂತ ಕರಿತೀವಿ. ಬೇಸ್ಮೆಂಟ್ ಸ್ಟ್ರಾಂಗ್ ಆಗಿದ್ರಷ್ಟೇ ಈ ಬಿಲ್ಡಿಂಗ್ ಹೆಂಗೆ ಚೆನ್ನಾಗಿರುತ್ತೋ ಹಾಗೆ ನಮ್ಮ ಫುಡ್ಡಿನ ಬೇಸ್ಮೆಂಟ್ನ ಕಾರ್ಬ್ಸ್ ಅಂತ ಕರಿತೀವಿ. ಒಂದು 2 ನಿಮಿಷದ ಒಂದು ಸ್ಟೋರಿನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಡಾರ್ವಿನ್ ಥಿಯರಿ ಏನು ಹೇಳ್ತು, ಮಂಗನಿಂದ ಮಾನವ ಅಂತ ಅವರು ಕ್ಲಿಯರ್ ಮಾಡಿದ್ರು. ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಅವ್ರದ್ದೊಂದು ಬುಕ್ ನನ್ನ ಫೇವ್ರೆಟ್ ಬುಕ್, ದ ವಯಾಜ್ ಆಫ್ ಬಿಗೆಲೆ ಅಂತ ಒಂದು ಬುಕ್ ಬರೆದಿದ್ದಾರೆ. ಅದ್ಭುತವಾಗಿ ಮಾನವ ಈ ಎವಲ್ಯೂಷನಲ್ಲಿ ಹೆಂಗೆ ಬದಲಾದ. ಮಂಗ ಏನು ತಿಂತಿತ್ತು? ಹಣ್ಣು ತಿಂತಿತ್ತು. ಹಣ್ಣು ತಿಂತಿದ್ದಂಥ ಮಂಗ ಒಂದು 15 ವರ್ಷ ಬದುಕ್ತಿತ್ತು. ಒಂದು 15 kg ಬಾಡಿ ವೇಟ್ ಇತ್ತು. ಒಂದಷ್ಟು ಮಂಗಗಳು ಕೆಳಗಿಳಿತವೆ, ಅವು ಗೊರಿಲ್ಲಾ ಆಗಿ ಕನ್ವರ್ಟ್ ಆಗ್ತವೆ. ಅವು ಫಸ್ಟ್ ಗೆಣಸು ಕಿತ್ಕೊಂಡು ತಿಂತವೆ. ಗೆಣಸು ಅಂದ್ರೇನು? ಕಾರ್ಬೋಹೈಡ್ರೇಟ್ಸ್. ಯಾವಾಗ ಹಣ್ಣು ತಿಂತಿದ್ದಂಥ ಮಂಗ ಕಾರ್ಬೋಹೈಡ್ರೇಟ್ಸ್ ತಿನ್ನಕ್ಕೆ ಸ್ಟಾರ್ಟ್ ಆಯಿತು, ಅದರ ದೇಹದ ಬದಲಾಯಿತು. ಇದಕ್ಕಿಂತ ಬ್ರಿಲಿಯಂಟ್ ಆಯಿತು ಯಾವುದಕ್ಕಿಂತ? ಮಂಗನಿಗಿಂತ. ಆ್ಯಂಡ್
ಇದಕ್ಕಿಂತ ತುಂಬ ಸಖತ್ತಾಗಿ ಬದಲಾಗ್ತಾ ಬಂತದು. ಜಾಸ್ತಿ ಬದುಕಕ್ಕೆ ಸ್ಟಾರ್ಟ್ ಆಯಿತು, ದೇಹ ದೊಡ್ಡದಾಯಿತು. ಅದೇ ಚಿಂಪಾಂಜಿ ಗೋರಿಲ್ಲಾಗಳು ಆ ಸವನ್ನ ಹುಲ್ಲುಗಾವಲಲ್ಲಿ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಇದು ಲಕ್ಷಾಂತರ ವರ್ಷ ಮೇಡಮ್. ನಾನು ಹೇಳ್ತಾ ಇರೋ ಸ್ಟೋರಿ ನಿಮಗೆ 1 ನಿಮಿಷ ಆದರೆ ಒಂದೊಂದು ಪ್ರೋಸೆಸ್ ಆಗೋಕ್ಕೆ ಲಕ್ಷಾಂತರ ವರ್ಷ ಆಯಿತು. ಅಲ್ಲಿಗೆ ಬಂದಾಗ ಈ ಧಾನ್ಯಗಳನ್ನ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪ್ಯೂರ್ ಗ್ಲೂಕೋಸ್ ಯಾವಾಗ ಸಪ್ಲೈ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ ಅದರ ಬ್ರೈನ್ ಒತ್ತಡದಲ್ಲಿ ಬದಲಾಗುತ್ತೆ. ಅಂದರೆ ಈ ಎವಲ್ಯೂಷನ್ ಥಿಯರಿನಲ್ಲಿ ಒಂದು ಮಂಗನಿಂದ ಮನುಷ್ಯ ಆಗೋಕ್ಕೆ ಆಹಾರ ತುಂಬ ಬಹಳ ಪ್ರಾಮುಖ್ಯತೆನ ವಹಿಸಿತ್ತು. ಅಂಥ ಆಹಾರನ ಏನು ಮಾಡಿಬಿಟ್ರು, ಈ 40 ವರ್ಷದಲ್ಲಿ ಫುಲ್ ಚೇಂಜ್ ಮಾಡಾಕ್ಬಿಟ್ರು. ಜೆನೆಟಿಕಲಿ ಮಾಡಿಫೈಡ್ ಅಂತೀವಿ. ನಾವು ತಿಂತಾ ಇರೋ ಅಕ್ಕಿ ಥರ ಇದೆ, ಅದು ಅಕ್ಕಿ ಅಲ್ಲ. ನಾವು ತಿಂತಾ ಇರೋ ಗೋಧಿ ಥರ ಇದೆ, ಅದು ಗೋಧಿ ಅಲ್ಲ. ಯಾಕೆ? ಲಕ್ಷಾಂತರ ವರ್ಷದಿಂದ ಬಂದಿದ್ದ ತಳಿನ ಇವ್ರು ಅಭಿವೃದ್ಧಿ ಪಡಿಸ್ಬಿಟ್ರು. ಇವರ ಗದ್ದೆನಲ್ಲಿ ಹುಳುಗಳು ಬೀಳ್ತಾ ಇತ್ತು, ರೈತರಿಗೆ ತೊಂದರೆ ಆಗ್ತಿತ್ತು. ಇವ್ರೇನು ಮಾಡಿದ್ರು, ಯಾವುದೇ ಕೀಟಗಳು ಹುಳುಗಳು ತೊಂದರೆ ಆಗದೆ ಇರತಕ್ಕಂಥ ತಳಿಗಳನ್ನ ಅಭಿವೃದ್ಧಿ ಮಾಡಿದ್ರು. ಆದರೆ ನಿಮ್ಮ ಹೊಟ್ಟೆ ಒಳಗೆ ಬ್ಯಾಕ್ಟೀರಿಯಾ ಇದ್ವಲ್ಲ, ಆ ಬ್ಯಾಕ್ಟೀರಿಯಾಗಳು ಸತ್ತೋದು. ಆದ ಕಾರಣ ಎಂಟೈರ್ ನಮ್ಮ ಬಾಡಿ ಡೈಜೆಸ್ಟಿವ್ ಸಿಸ್ಟಮೇ ಹಳ್ಳಾಡೋಯ್ತು. ಏನು ತಿಂಡಿ ಮಾಡು ಅಕ್ಕಿ ಮಾಡು, ಏನು ತಿಂಡಿ ಮಾಡು ಗೋಧಿ ಮಾಡು, ಇವೆರಡು ಬಿಟ್ಟರೆ ಮುಂದದ್ದು ಗೊತ್ತೇ ಇಲ್ಲ ಜನಕ್ಕೆ. ಇದರ ಪರಿಣಾಮ ಏನಾಗ್ತಾ ಬಂತು, ಇತ್ತೀಚಿನ ದಿನಗಳಲ್ಲಿ ಯಾರನ್ನೇ ನೋಡಿ ದಪ್ಪ ಕಾಣ್ತಾರೆ, ಫ್ಯಾಟಿಯಾಗಿ ಕಾಣ್ತಾರೆ, ಏನೋ ಕಾಣ್ತಾರೆ. ಸರ್, ಮಾಡಿಫಿಕೇಶನ್ ಆಗಿ ಹೋಗಿದೆ, ತಳಿಗಳು ಮಾಡಿಫಿಕೇಶನ್ ಆಗಿದೆ. ಇದಕ್ಕೆ ಪರಿಹಾರ ಏನು ಮಾಡೋಣ, ಯಾವ ಥರ ನೋಡೋಣ? ಇನ್ನೂ ಈ ಮಾಡಿಫಿಕೇಶನ್ನಿಗೆ ತಗಲ್ದೇ ಇರೋದು ಅಂದರೆ ನಮ್ಮ ಸಿರಿಧಾನ್ಯಗಳು. ಈ ಸಿರಿಧಾನ್ಯ ಅಂದಾಗ ಒಂದು ಇಂಟ್ರೆಸ್ಟಿಂಗ್ ಏನು ಬರುತ್ತೆ ಗೊತ್ತಾ ಮೇಡಮ್? ತುಂಬ ಒಳ್ಳೆಯದು ಅಂತ ಬಹಳ ಜನ ಹೇಳಿದ್ದಾರೆ. ಆದರೆ ತಿನ್ನೋದು ಹೆಂಗೆ ಅಂತ ಗೊತ್ತಿಲ್ಲ. ಯಾಕೆಂದರೆ 6 ಸಿರಿಧಾನ್ಯಗಳು ಬರ್ತವೆ. ಓಕೆ, ಆರ್ಕ, ನವಣೆ, ಸಾಮೆ, ಬರಗು, ಕೊರ್ಲೆ, ಊದಲು ಇವೆಲ್ಲ ಬರ್ತವೆ. ಯಾವುದ್ರಲ್ಲಿ ಏನು ಮಾಡಬೇಕು ಇವತ್ತು ಅದನ್ನು ನಾವು ಪ್ರೋಸೆಸ್ ಹೇಳೋಕೆ ಹೋದರೆ ಈ ಫಾಸ್ಟ್ ಜನ್ರೇಷನ್ ಎಕ್ಸೆಪ್ಟ್ ಮಾಡ್ಕೊಳಲ್ಲ, ದೂರ ಓಡೋಗ್ತಾರೆ. ಸರ್, ಅದನ್ನೆಲ್ಲ ನೆನಪಿಡ್ಕೊಳಕ್ಕಾಗತ್ತಾ? ಸಿಂಪಲ್, ಅಕ್ಕಿ ಹಾಕ್ತೀವಿ, ಬೇಳೆ ಹಾಕ್ತೀವಿ, ಪಲಾವ್ ರೆಡಿ ಆಗುತ್ತೆ. ನಾವು ಈ ಥರ ಹೇಳಿ ಇದೆಲ್ಲ ಸಾಧ್ಯ ಇಲ್ಲ ಅಂದಾಗ ನಾವು ಈ ಪ್ರಾಡಕ್ಟ್ನ ಸಕ್ಸಸ್ ಮಾಡಬೇಕಂತಂದರೆ ಇದನ್ನು ರೆಡಿ ಟು ಈಟ್ ಕೊಡಬೇಕಂತ ಕ್ಲೀನ್ ಮಾಡಿ. ಸೊ ಆ ರೆಡಿ ಟು ಈಟ್ ಕೊಡೋಕ್ಕೆ ನಾವು ಮಾಡಿದ ಮೊದಲನೇ ಉದ್ದೇಶ ಏನು ಅಂದರೆ ಇದಕ್ಕೆ ಪ್ರಿಸರ್ವೇಟಿವ್ಸ್ ಆ್ಯಡ್ ಮಾಡಬಾರ್ದು. ಸೊ ಮಿಲೆಟ್ಸ್ನ ತೊಗೊಂಡ್ವಿ, ಮೊದಲು ಕಾಂಬಿನೇಷನ್ ರೆಡಿ ಮಾಡ್ಕೊಂಡ್ವಿ. ಉಪ್ಪಿಟ್ಟು ಯಾವುದರಿಂದ ಮಾಡಿದ್ರೆ ಚೆನ್ನಾಗುತ್ತೆ, ಇಡ್ಲಿ ಯಾವುದರಿಂದ ಮಾಡಿದ್ರೆ ಚೆನ್ನಾಗುತ್ತೆ, ಪಡ್ಡು ಯಾವುದರಿಂದ ಮಾಡಿದ್ರೆ ಚೆನ್ನಾಗುತ್ತೆ, ದೋಸೆ ಯಾವುದರಿಂದ ಮಾಡಿದ್ರೆ ಚೆನ್ನಾಗುತ್ತೆ, ಕಿಚಡಿ ಯಾವುದರಿಂದ ಮಾಡಿದ್ರೆ ಚೆನ್ನಾಗುತ್ತೆ. ಓ, ಇದೆಲ್ಲ ಇಡ್ಲಿ, ಉಪ್ಪಿಟ್ಟು, ದೋಸೆ, ಪಡ್ಡು ಎಲ್ಲ ಮಾಡ್ಬೋದು ನಾವು ಇವಾಗ. 100% ಇಟ್ಸ್ ವೆರಿ ಈಸಿ. ಆ್ಯಂಡ್ 10 ನಿಮಿಷ ನೆನೆ ಹಾಕೋದು, ಬಿಸಿ ಪಾತ್ರೆಗೆ ಬಿಡೋದು, ಫರ್ಮೆಂಟೆಡ್ ಆಗಲ್ಲ, ಹುಳಿ ಬರಲ್ಲ, ಯಾವುದು ಪ್ರಾಬ್ಲಮ್ ಇರಲ್ಲ. ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆ ಎದ್ದರೆ ಏನು ಮಾಡೋಣ ಅನ್ನೋ ಪ್ರಾಬ್ಲಮ್ ಇದೆಯಲ್ಲ, ಇದನ್ನು ಮಾಡಿ ಕಳಿಸಿ, ಅದರ ರುಚಿಗೆ ಅವ್ರು ಕಳೆದೋಗ್ತಾರೆ. ಅದಕ್ಕೆ ಉಪ್ಪು ಹಾಕೋ ಅವಶ್ಯಕತೆನೂ ಇಲ್ಲ, ಯಾಕೆ ನಾವೇ ಹಾಕ್ಬಿಟ್ಟಿದ್ದೀವಿ. ಇನ್ಸ್ಟಂಟ್ ಆಗಿ ಎವ್ರಿಥಿಂಗ್. ದೋಸೆ ಮಾಡ್ತೀರಾ 10 ನಿಮಿಷ, ಪಡ್ ಮಾಡ್ತೀರಾ 10 ನಿಮಿಷ, ನಿಮ್ಮ ಮನೆಯಲ್ಲಿ ಬಿಸಿಯಾಗಿ ಮಾಡ್ಕೊಳ್ಳಿ. ಆ್ಯಂಡ್ ಇದಕ್ಕೆ ನಾವೇನು ಮಾಡಿದ್ದೀವಿ, ಒಂದನ್ನು ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಮೇಡಮ್. ಇದು ನಾನು ಮುಟ್ಟಿದ್ರೆ ನಿಮಗೇನು ಫೀಲ್ ಆಗ್ತಿದೆ? ಕಲ್ ಥರ ಫೀಲ್ ಆಗ್ತಿದೆ. ಹೌದು, ಉಪ್ಪಿಟ್ಟು ಇಷ್ಟೊಂದು ಕಲ್ ತಿನ್ನಿಸ್ತಾ ಇದ್ದೀರಾ ಸರ್? ಬಂದೆ, ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಎಸ್, ಇದನ್ನು ನಮ್ಗೆ ಇದ್ದಿದ್ದು ಪ್ರಿಸರ್ವೇಟಿವ್ಸ್ ಹಾಕಬಾರ್ದು ಅಂತಂದರೆ ಮಾಯಿಶ್ಚರು ಮತ್ತು ಗಾಳಿ ಒಳಗೆ ಹೋಗಬಾರ್ದು. ಇದು ಒಂದು ನ್ಯೂ ಟೆಕ್ನಾಲಜಿ. ಈ ಟೆಕ್ನಾಲಜಿ ಮುಖಾಂತರ ಹೇರ್ ಟೈಟ್ ಮಾಡಿಬಿಟ್ಟು ನಾವು ಇದನ್ನು ಲಾಕ್ ಮಾಡಿದ್ದೀವಿ. ಒಳಗೆ ಕಲ್ ಥರ ಇದೆ, ಜಸ್ಟ್ ಕಟ್ ಮಾಡ್ತಿದ್ದಂಗೆ ಇದು ಪುಡಿ ಆಗಿ ಹೋಗುತ್ತೆ. ಅಂದರೆ ಪ್ಯಾಕಿಂಗಲ್ಲೂ ಕೂಡ ಅಷ್ಟು ಕೇರ್ ತೊಗೊಂಡ್ವಿ. ಯಾಕೆಂದರೆ 129 ರೂಪಾಯಿಗೆ ಒಂದು ಮನೆಯಲ್ಲಿ 4 ಜನ ಇದನ್ನು ತಿನ್ನಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ವಿ. ಒಂದು ಹೋಟೆಲ್ ಇಡ್ಲಿ ರೇಟ್ಗಿಂತ ಕಮ್ಮಿ ರೇಟಲ್ಲಿ ಅವನು ಮಿಲೆಟ್ ಇಡ್ಲಿ ತಿನ್ನಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡಿ ಈ ಒಂದು ಬ್ರ್ಯಾಂಡ್ನ ರೀಸೆಂಟಾಗಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಓಕೆ, ಅಂದರೆ ನಿಮ್ಮಲ್ಲಿ ಮಿಲೆಟ್ಸ್ ಈ ಥರ ಇನ್ಸ್ಟಂಟಾಗಿ ಮಾಡಿರೋ ಅಂಥ ಐಟಮ್ಸು ಕೂಡ ಸಿಗುತ್ತೆ, ಸಿರಿಧಾನ್ಯಗಳ ಮಿಶ್ರಣದಿಂದ ಮಾಡಿದಂಥದ್ದು. ಓಕೆ, ಗ್ರೇಟ್ ಸರ್, ಗ್ರೇಟ್. ಹಾಗಾದರೆ ಅಂದರೆ ನಮಗೆಲ್ಲ ಹೆಂಗೆ ಅನಿಸುತ್ತೆ ಅಂದರೆ, ಇವಾಗ ಸಿರಿಧಾನ್ಯ ತಿನ್ನಬೇಕು ಅಂತ ಹೇಳಿದರೆ ನಾವು ಕೇಳಂಗೆ ರಾತ್ರಿ ನೆನೆ ಹಾಕಬೇಕು, ಒಂದು 8 ಅವರ್ ನೆನೆದಿರಬೇಕು, ಇಲ್ಲಾಂದರೆ ಹೀಟ್ ಜನ್ರೇಟ್ ಆಗುತ್ತೆ, ಸಿರಿಧಾನ್ಯ ಹೀಟ್ ಇರುತ್ತೆ, ಸ್ವಲ್ಪ ಕೂಲಾಗಿರುತ್ತೆ ಅಂತೇಳಿ ಬೆಳಗ್ಗೆ ಎದ್ದು ಮಾಡಬೇಕು ಅಂತ. ಮಿಸ್ಸಾಗಿ ಏನಾದರೂ ಅದು ತಿನ್ನಬೇಕು ಅಂದ್ಕೊಂಡ್ರು ಮರ್ತೋಗ್ಬಿಡ್ತಾ ಇಟ್ಟು ಕೆಲಸದ ಹರಿಬರಿಲಿ ಲೇಟಾಗಿ ಬಂದರೆ ಅಂತ. ಬೆಳಗ್ಗೆ ಬೇಕು ಅಂದು ಕೂಡ ಅಯ್ಯೋ ಅದು ನೆನೆಸಿಲ್ವಲ್ಲ ಅಂತ ಹೇಳಿದ್ರೆ, ತಿನ್ನಬೇಕಂತ ಇಂಟ್ರೆಸ್ಟ್ ಇದೆ, ಇಷ್ಟೆಲ್ಲ ಪ್ರೊಸೆಸ್ ಇದೆಯಲ್ಲ ಅಂತ ಹೇಳಿ. ಮತ್ತು ನಮಗೆಲ್ಲ ಇವಾಗ ಮ್ಯಾಗಿ ನೂಡಲ್ಸ್ ತಿಂದವರು ರೆಡಿ ಥರ ಒಂದು 5 ಮಿನಿಟ್ಸ್ಗೆ ಚಕ ಅಂತ ಆಗಬೇಕು, ಟೈಮ್ ಇಲ್ಲ ಅಂತ ಆ ಜನರೇಷನ್ನಿಗೆ ತಕ್ಕನಾಗಿ ನಾವು ಫುಡ್ ತೊಗೊಂಡು ಹೋಗದೆ ಹೋದರೆ ಈ ಫುಡ್ ರೀಚ್ ಆಗಲ್ಲ ಮೇಡಮ್.
ಇದನ್ನು 10 ನಿಮಿಷದಲ್ಲಿ ಚಟ್ಪಟ್ ಅಂತ ಮಾಡ್ಬೋದು ಅಂದಾಗ ಜನ ತಿಂದೇ ತಿಂತಾರೆ. ಓಕೆ, ಇದಕ್ಕೇನು ನಾವು ವೆಜಿಟೇಬಲ್ ಏನು ಆ್ಯಡ್ ಮಾಡಂಗಿಲ್ಲ, ನಿಮ್ಮ ಇಷ್ಟ. ನಿಮ್ಮ ಲೋಕಲ್ ನಾನ್ ವೆಜಿಟೇಬಲ್ ಇದ್ರೊಳಗೆ ಹಾಕಕ್ಕಾಗಲ್ಲ, ಯಾಕೆಂದ್ರೆ ಏನ್ ಕೆಟ್ಟೋಗುತ್ತೆ. ಅಗೇನ್ ಇಟ್ಸ್ ಡಿಪೆಂಡ್ ಅಪಾನ್ ಮಾಯಿಶ್ಚರ್. ಡಿಪೆಂಡ್ ಬೇಕಂದ್ರೆ ಯಾರ್ಯಾರಿಗೆ ಏನ್, ಕೆಲವ್ರಿಗೆ ಪ್ಲೈನ್ ಉಪ್ಪಿಟ್ಟು ಇಷ್ಟ, ಕೆಲವ್ರು ತರಕಾರಿ ಹಾಕೊಳ್ಳಿ, ಮನೇಲಿ ಹಾಕೊಳ್ಳಿ, ಕುದಿಸಿ ತಿನ್ನಿ ಅಷ್ಟೇ. ಈವನ್ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡಿ ಎವ್ರಿಥಿಂಗ್ ನೀವೇನು ತಲೆ ಕೆಡಿಸ್ಕೊಂಡು ಅಂದ್ರೆ ಹೇಗೆ ಯೂಸ್ ಮಾಡೋದು ಅಂತಲೂ ಕೂಡ ಎಲ್ಲ ಹಿಂದೆನೂ ಕೂಡ ನಾವು ಅದರ ಬಗ್ಗೆ ಇಂಗ್ರೀಡಿಯೆಂಟ್ಸ್ ಇರ್ಬೋದು, ಏನೇನು ನ್ಯೂಟ್ರಿಷನ್ ಇದೆ, ಎಲ್ಲ ಹಾಕಿದ್ದೀನಿ, ಯಾವ ರೀತಿ ಪ್ರಿಪರೇಷನ್ ಮೆಥಡ್ ಇದೆ ಎಲ್ಲ ಮಾಡಿದ್ದೀರಾ. ಎಲ್ಲಾ ಸಿರಿಧಾನ್ಯದು ಸಿಗುತ್ತೆ ನಿಮ್ಮಲ್ಲಿ 100% ಮೇಡಮ್. ಅವಾಗ ನಿಮಗೆ ಕನ್ಫ್ಯೂಷನ್ ಬೇಡ. ಇನ್ನೆಷ್ಟೋ ಜನ ಮೋಟಿವೇಶನ್ ಆಗಿ ಸಿರಿಧಾನ್ಯ ಮನೆಗೆ ತಗೊಂಡು ಹೋಗ್ತಾರೆ, ಅದನ್ನ ಮಾಡಕ್ ಬರ್ದಲೆ ಹುಳ ಬಿಡಿಸ್ಬಿಟ್ಟು ಮತ್ತೆ ಎಸ್ತ್ ಬಿಡ್ತಾರೆ ಅದನ್ನ. ಸೊ ಇದನ್ನ ತಪ್ಪಿಸ್ಬೇಕು. ಒಂದು ಈಸಿಯಾಗಿ ಇದನ್ನ ಮನೆಗೆ ರೀಚ್ ಮಾಡಬೇಕು. ಒಬ್ಬ ವ್ಯಕ್ತಿ ಒಂದು ತಿಂಗಳಲ್ಲಿ 90 ಬಾರಿ ಊಟ ತಿಂದರೆ ಒಂದು 60 ಊಟ ಇದನ್ನು ಚೇಂಜ್ ಮಾಡಿಕೊಂಡ್ರೆ ನ್ಯಾಚುರಲಿ ವೆಯ್ಟ್ ಲಾಸ್ ಆಗ್ತಾನೆ, ಅವನ ರಕ್ತ ತಿನ್ನಾಗುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾಗಿರ್ತಾನೆ, ಮಸಲ್ಸ್ ತುಂಬ ಸ್ಟ್ರಾಂಗ್ ಅನ್ಸೋಕ್ಕಾಗುತ್ತೆ. ಯಾಕೆಂದರೆ ಅದ್ರ ಗಟ್ಟಿನೇ ಬೇರೆ. ಹಿಂದೆ ರಾಜರ ಮಹಾರಾಜರು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಜೊತೆಲಿ ತೊಗೊಂಡು ಹೋಗ್ತಾರೆ, ಯಾಕೆಂದರೆ ಗಾಯಗಳಾದರೆ ಗಾಯಗಳು ರಿಕವರಿ ಆಗುತ್ತೆ ಅಂತ. ಅಂಥ ಮಿಲೆಟ್ ಯಾರೂ ಕೂಡ ಜೆನೆಟಿಕಲಿ ಮಾಡಿಫೈಡ್ ಮಾಡ್ದಲೆ, ಅಂದರೆ ಕುಲಾಂತರಿ ಮಾಡದಂತಹ ಆಹಾರ ನನ್ನ ಆಹಾರದ ಬೇಸ್ಮೆಂಟಿಗೆ ಬಂದುಬಿಟ್ರೆ ಇನ್ನೆಂಥ ಆರೋಗ್ಯ ಸಿಗುತ್ತೆ ನೀವು ಯೋಚನೆ ಮಾಡಿ. ಟಾಪಲ್ಲಿ ವರ್ಜಿನ್ ಕೋಕೋನಟ್ ಆಯಿಲ್, ಬಾಟಮಲ್ಲಿ ದ ಮಿಲೆಟ್ಸ್. ಸೊ ಈ ಥರ ಒಂದು ಕಿಚನ್ನ ಎಷ್ಟು ಹೆಲ್ದಿ ಮಾಡ್ಬೋದು ಅಂತ ನಮ್ಮ ಈ ಪ್ರಯತ್ನ ನಡೀತಾ ಇದೆ. ಸೂಪರ್ ಸರ್, ಸೂಪರ್. ಮತ್ತೆ ಬನ್ನಿ ಸರ್ ನಿಮ್ಮ ಕಿಚನ್ ನೋಡೋಣ. ಈ ಕಡೆ ಏನು ಸರ್? ಸ್ಟೋರ್ ರೂಮ್ ಮೇಡಮ್. ಓಕೆ, ಅವೆಲ್ಲ ಮೇಜರ್ ಪ್ರಾಡಕ್ಟ್ಸ್ ಇರ್ತಕ್ಕಂಥದ್ನೆಲ್ಲ ಸ್ಟೋರ್ ಮಾಡ್ಕೊಳಕ್ಕೆ. ಇಲ್ಲೂ ಸ್ಟೀಲ್ ಪಾತ್ರೆಗಳೇ ಜಾಸ್ತಿ. ಇವಾಗ ಸ್ಟೀಲ್ ನೋಡೋದೇ ಕಡಿಮೆ ಆಗಿದೆ ಸರ್. ಎಲ್ಲಾನು ಸ್ಟೀಲ್ ಪಾತ್ರೆಲ್ಲೇ ಸ್ಟೋರೇಜ್ ಮಾಡಿದ್ದೀರಾ. 100%. ಓಕೆ, ಈ ಕಡೆ ಏರಿಯಾ ಸರ್? ಈ ಕಡೆ ಯುಟಿಲಿಟಿ ಮೇಡಮ್. ಯುಟಿಲಿಟಿ ಕೊಟ್ಟಿದ್ದೀರಾ? ಓಕೆ. ಏನ್ ಸರ್ ಹೊರಗಡೆ ಕೊಟ್ಬಿಟ್ಟಿದ್ದೀರಲ್ಲ? ಮನೆ ಒಳಗೆ ಏನೋ ಡಿಸ್ಟರ್ಬೆನ್ಸ್ ಬರಬಾರ್ದು ಅಂತ. ಓಕೆ. ಸೊ ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಡಿಶ್ ವಾಷರ್ಸ್ ಇರ್ಬೋದು, ಎವ್ರಿಥಿಂಗ್ ಈ ಸಣ್ಣ ಜಾಗದಲ್ಲೇನೆ. ಇಲ್ಲಿ ಕೆಲಸ ನಡೀತಾ ಇರುತ್ತೆ, ಬಟ್ ಮನೆಯಲ್ಲಿ ಯಾರಿಗೂ ಡಿಸ್ಟರ್ಬೆನ್ಸ್ ಅಲ್ಲ. ಓಕೆ. ಇವಾಗ ಏನಾದ್ರು ಮಾತಾಡ್ಬೇಕಾದ್ರೆ ಏನಾದ್ರು ನಾವು ಪಾತ್ರೆಗಳೇನಾದ್ರು ಬಿದ್ದಾಗ ನಿಮ್ಗೆ ಏನ್ ಅನ್ಸುತ್ತೆ? ಈಗ ಎಷ್ಟೋ ಜನಕ್ಕೆ ಅದೇ ಆಶ್ಚರ್ಯ, ಇವ್ರು ಎಲ್ಲಿ ಮಾಡ್ಕೊಂಡಿದ್ದಾರೆ, ಎಲ್ಲೂ ಇವ್ರ ಮನೆಯಲ್ಲಿ ಬಟ್ಟೆ ಒಣಕದೇ ಕಾಣಲ್ಲ, ಆ ಪುಟ್ಟ ಜಾಗದಲ್ಲೇ ಎಲ್ಲ ಸೆಟ್ ಮಾಡ್ಬಿಟ್ಟಿದ್ದಾರೆ. ಓಕೆ. ಹಾಗಾಗಿ ಸರ್ ಹೇಗೆ ಸರ್ ನಿಮ್ಮ ಮಾರ್ನಿಂಗ್ ರೋಟೀನ್ ಹೇಗೆ ಸ್ಟಾರ್ಟ್ ಆಗುತ್ತೆ ಸರ್? ಸೊ ಮೇಡಮ್, ನನ್ನ ಮಾರ್ನಿಂಗ್ ಫಸ್ಟ್ ಎದ್ದ ತಕ್ಷಣ ಇಲ್ಲಿಗೆ ಬರ್ತೀನಿ, ನಾನು ಬಿಸಿನೀರು ಕಾಯಿಸ್ಕೊಳೋದು ಆ್ಯಂಡ್ ನನ್ನ ವರ್ಜಿನ್ ಕೋಕೋನಟ್ ಆಯಿಲ್ ಯಾವಾಗಲೂ ಇದಕ್ಕೆ ಹಾಕಿಟ್ಕೊಂಡಿರ್ತೀನಿ. ಬೆಳಿಗ್ಗೆ ಎದ್ದ ತಕ್ಷಣ ಓಪನ್ ಮಾಡೋದು. ದಿಸ್ ಈಸ್ ದ ಒಂದು 15 to 20 ml ಇರುತ್ತೆ, ಯಾಕೆಂದರೆ ತುಂಬ ಗಟ್ಟಿ ಇದೆ. ಸರ್ ಹಂಗೆ ಕುಡಿದ್ಬಿಟ್ರಲ್ಲ ಸರ್? ಏನು ಆಯಿಲ್ ಪುಲ್ಲಿಂಗ್ ಮಾಡ್ತಿದ್ರೆ ಡೈರೆಕ್ಟ್? ನಾಟ್ ರಿಕ್ವೈರ್ಡ್. ಆಯಿಲ್ ಪುಲ್ಲಿಂಗ್ ಇಸ್ ಅ ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ಸ್. 6 ತಿಂಗಳಲ್ಲಿ 15 ದಿನ ಮಾಡಬೇಕು. ಬಟ್ ಈಗ ನಾನು ಎಷ್ಟು ಫಾಸ್ಟಲ್ಲಿ ಆಯಿಲ್ ಕುಡಿದೆ ಈ ಥರ ಕುಡಿಬಾರ್ದು. ಕುಡಿದ್ರೆ ಏನಾಗಲ್ಲ, ಇದ್ರ ಆಕ್ಚುಯಲ್ ಯೂಸ್ ಆಗಬೇಕಾ 5 to 10 minutes ನೀವು ಬಾಯಲ್ಲಿ ಇಟ್ಕೋಬೇಕು. ಬಾಯಲ್ಲಿ ಇಟ್ಕೊಬೇಕು ಅಂದ್ರೆ ಖಾಲಿ ಹೊಟ್ಟೆಲೇನಾ? ಮಾರ್ನಿಂಗ್ ನೀರು ಕುಡಿಯೋಕ್ಕಿಂತ ಮುಂಚೆನೆ? 100%. ಓಕೆ, ನೀರು ಕುಡಿದಿರಬಾರ್ದು. ಸೊ ನಿಮ್ಮ ದೇಹ ಒಂದು ಫಾಸ್ಟಿಂಗ್ನ ಮುಗಿಸಿರುತ್ತೆ, ಫಾಸ್ಟಿಂಗ್ನ ಮುಗಿಸಿ ಇಡೀ ದೇಹ ರಿಲ್ಯಾಕ್ಸ್ಡ್ ಆಗಿ ಒಂದು ಟ್ರಾಫಿಕ್ ಫ್ರೀ ಟೈಮ್ ಅಂತ ಕರಿತೀವಿ ಮಾರ್ನಿಂಗ್ನ. ಗಾಟ್ ಇಟ್? ಈಗ ನೀವು ಯಾವ್ದಾದ್ರು ಊರಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಹೊರಟ್ಬಿಡೋಣ ಅಂತೀರ, ಯಾಕೆ? ಟ್ರಾಫಿಕ್ ಇರಲ್ಲ. ಅದೇ ಥರ ನಿಮ್ಮ ಬಾಡಿನಲ್ಲೂ ಟ್ರಾಫಿಕ್. ರಾತ್ರಿ ಟೈಮಲ್ಲಿ ಫುಲ್ ರಶ್ ಆಗಿರುತ್ತೆ, ಹಾಕಬಾರ್ದನ್ನೆಲ್ಲ ತಿಂದು ಏನೇನೋ ಯೋಚನೆ. ಆ ಬೆಳಗಿನ ಟೈಮಲ್ಲಿ ಇಡೀ ಫ್ರೀ ಆಗಿರುತ್ತಲ್ಲ ಟ್ರಾಫಿಕ್, ಇಡೀ ನಿಮ್ಮ ದೇಹಕ್ಕೆ ಗೊತ್ತಿರುತ್ತೆ, ಏನೋ ಒಂದು ಎಕ್ಸ್ಪೆಕ್ಟೇಷನಲ್ಲಿರುತ್ತೆ. ಆ ಮಾರ್ನಿಂಗ್ಗೆ ಈ ತಾಯಿ ಹಾಲಿರ್ತಕ್ಕಂತಹ ತಾಯಿ ಹಾಲಿನ ಗುಣ ಇರ್ತಕ್ಕಂಥ ಈ ವರ್ಜಿನ್ ಕೋಕೋನಟ್ ಆಯಿಲ್ ನಿಮ್ಮ ಸಲೈವದಲ್ಲಿ ಬೆರೆತು ನಿಮ್ಮ ದೇಹದಲ್ಲಿರೋ ಡಿಫಿಷಿಯನ್ಸಿನ ನೋಟಿಸ್ ಮಾಡಿ ನಿಮ್ಮ ದೇಹಕ್ಕೆ ಪರ್ಟಿಕ್ಯುಲರ್ ಆಗಿ ಸಮ್ ಮೆಡಿಸನ್ಸ್ನ ಮೌತಲ್ಲಿ ಕ್ರಿಯೇಟ್ ಮಾಡಿ ಬಾಡಿಗೆ ಸೆಂಡ್ ಮಾಡುತ್ತೆ. ಅದು 10 ನಿಮಿಷದಲ್ಲಿ ಸರ್ಕ್ಯುಲೇಟ್ ಆಗುತ್ತೆ. ಇದು ಡೈಜೆಷನ್ ಆಗೋಕ್ಕೆ ನಮ್ಮ ಕರಳಿಗೆ ಹೋಗಬೇಕು, ಅದು ಯಾವ ಅವಶ್ಯಕತೆನೂ ಇಲ್ಲ. ಜಸ್ಟ್ 10 minutesಲ್ಲಿ ನನ್ನ ದೇಹಕ್ಕೆ ಎಲ್ಲೆಲ್ಲಿಗೆ ಸೇರಬೇಕು ಅಲ್ಲಿಗೆ ಸೇರುತ್ತೆ. ದೆನ್ ಇದ್ರದ್ದು ಇನ್ನೂ ಉಪಯೋಗಗಳನ್ನ ನಾವು ನಾನಾ ರೀತಿ ಮಾಡ್ಬೋದು. ಓಕೆ. ಅಂದರೆ ಮಾರ್ನಿಂಗ್ ಒಂದು ಡೌಟ್ ಇತ್ತು, ಎಲ್ರಿಗೂ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಖಾಲಿ ಹೊಟ್ಟೆಗೆ ತಗೋಬೇಕಾ ಅಥವಾ ನೀರು ಕುಡಿ ತಗೋಬೇಕಾ, ಬ್ರಷ್ ಬ್ರಷ್ ಆದಮೇಲೆ ಮೌತ್ನ ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಮಾಡ್ಕೊಂಬಂದು ಆಯಿಲ್ ತೊಗೊಳ್ಳಿ, ನೀರು ಕುಡಿದ್ಬಿಟ್ಟು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡಿ.
ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.